ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ನಡುವೆ ಖಾಲಿ ಕುರ್ಚಿ ವಿಚಾರವಾಗಿ ಸ್ವಾರಸ್ಯಕರ ಬೆಳವಣಿಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ನಿರ್ಮಲಾನಂದ ಶ್ರೀಗಳ ಪಕ್ಕದ ಕುರ್ಚಿಯಲ್ಲಿ ಕೂತ್ಕೊಂಡ್ರು. ಸಿಎಂ ಪಕ್ಕದಲ್ಲಿ ಕುರ್ಚಿ ಖಾಲಿ ಇತ್ತು. ಆ ಕುರ್ಚಿಯನ್ನು ಬಿಟ್ಟು ಡಿಸಿಎಂ ಡಿಕೆ ಪಕ್ಕದ ಚೇರ್ನಲ್ಲಿ ಕೂತಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ತಮ್ಮ ಪಕ್ಕ ಖಾಲಿ ಇದ್ದಂತ ಕುರ್ಚಿಯಲ್ಲಿ ಮಹದೇವಪ್ಪ ಅವರನ್ನ ಕೂರುವಂತೆ ಆಹ್ವಾನ ಮಾಡಿದ್ರು. ಆಗ ಡಿಸಿಎಂ ಡಿಕೆ ಇದು ರಿಸರ್ವ್ ಚೇರ್ ಅಂತ ಸಿಎಂಗೆ ಹೇಳಿದ್ರು. ಆಗ ಕೆಲ ಹೊತ್ತು ಸಿಎಂ ಹಾಗೆ ಡಿಸಿಎಂ ನಡುವಿನ ಕುರ್ಚಿ ಖಾಲಿಯಾಗಿ ಉಳಿದಿತ್ತು. ಇದೇ ವೇಳೆ ಕೆಂಪೇಗೌಡ ಕಾರ್ಯಕ್ರಮಕ್ಕೆ ಸುತ್ತೂರು ಶ್ರೀಗಳು ಸ್ವಲ್ಪ ತಡವಾಗಿ ಬಂದಿದ್ರು. ಆಗ ಯಾವ ಕುರ್ಚಿ ರಿಸರ್ವ್ ಇದೆ ಅಂತ ಡಿಕೆ ಹೇಳಿದ್ರು, ಅದೇ ಕುರ್ಚಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಕುಳಿತುಕೊಂಡು ತಾವು ಕೂತಿದ್ದ ಕುರ್ಚಿಯನ್ನ ಸುತ್ತೂರು ಶ್ರೀಗಳಿಗೆ ಬಿಟ್ಟುಕೊಡ್ತಾರೆ. ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ಗಮನಿಸ್ತಾ ಇದ್ದೀರಲ್ಲ, ಇದು ಸಿಎಂ ಹಾಗೆ ಡಿಸಿಎಂ ನಡುವೆ ಒಂದು ಖಾಲಿ ಕುರ್ಚಿ ಏನು ಮಾತೇ ಇಲ್ಲದೆ ನಡೆದಿರುವಂತ ಒಂದು ವಿಚಾರ ಇದು. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ನಿರ್ಮಲಾನಂದ ಶ್ರೀಗಳ ಪಕ್ಕದ ಕುರ್ಚಿಯಲ್ಲಿ ಕೂತ್ಕೋತಾರೆ. ಹಾಗೆ ಸಿಎಂ ಪಕ್ಕದಲ್ಲಿ ಕುರ್ಚಿ ಖಾಲಿ ಇರುತ್ತೆ. ಈ ಕುರ್ಚಿಯನ್ನ ಬಿಟ್ಟು ಡಿಸಿಎಂ ಡಿಕೆ ಪಕ್ಕದ ಚೇರ್ನಲ್ಲೋ ಕೂತ್ಕೋತಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ತಮ್ಮ ಪಕ್ಕ ಖಾಲಿ ಇದ್ದಂತ ಕುರ್ಚಿಯಲ್ಲಿ ಮಹದೇವಪ್ಪ ಅವರು ಇರ್ತಾರೆ. ಕಾರ್ಯಕ್ರಮದಲ್ಲಿ ಅವರನ್ನ ಬಂದು ಕೂತ್ಕೊಳ್ಳಿ ಅಂತ ಆಹ್ವಾನ ಮಾಡ್ತಾರೆ. ಆಗ ಡಿಸಿಎಂ ಡಿಕೆ ಇದು ರಿಸರ್ವ್ ಚೇರ್ ಅಂತ ಸಿಎಂ ಹೇಳ್ತಾರೆ. ಆಗ ಕೆಲ ಹೊತ್ತು ಸಿಎಂ ಹಾಗೆ ಡಿಸಿಎಂ ನಡುವಿನ ಆ ಕುರ್ಚಿ ಇದೆಯಲ್ಲ, ಅದು ಖಾಲಿ ಹಾಗೆ ಇರುತ್ತೆ. ಇದೇ ವೇಳೆ ಕೆಂಪೇಗೌಡ ಕಾರ್ಯಕ್ರಮಕ್ಕೆ ಸುತ್ತೂರು ಶ್ರೀಗಳು ಕೂಡ ಬರ್ತಾರೆ, ತಡವಾಗಿ ಬಂದಿರ್ತಾರೆ. ಆಗ ಯಾವ ಕುರ್ಚಿ ರಿಸರ್ವ್ ಇದೆ ಅಂತ ಡಿಕೆ ಹೇಳಿರ್ತಾರಲ್ಲ, ಅದೇ ಕುರ್ಚಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೋಗಿ ಕೂತ್ಕೊಳ್ತಾರೆ. ತಾವು ಕೂತ್ಕೊಂಡಿರುವಂತ ಕುರ್ಚಿಯನ್ನ ಶ್ರೀಗಳಿಗೆ ಬಿಟ್ಕೊಡ್ತಾರೆ.